ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗವನ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯ ಮುಖ ಟ್ಯಾನ್ ಆಗುವಂಥದ್ದು, ಮುಖ ಕಪ್ಪಾಗುವಂಥದ್ದು, ಸೂರ್ಯನ ಬೆಳಕಿಗೆ ಹೋದರೆ ಸಡನ್ನಾಗಿ ಮುಖದಲ್ಲಿ ಬದಲಾವಣೆ ಆಗುವಂಥದ್ದು, ಮುಖ ಕಪ್ಪಾಗ್ಬಿಡುತ್ತೆ ಕೆಲವರಿಗೆ. ಈಗ ಸೂರ್ಯನ ಪ್ರಖರತೆ ಜಾಸ್ತಿ ಆಗ್ತಾ ಇದೆ, ಮಳೆಗಾಲ ಮುಗಿದು ಚಳಿಗಾಲ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅನೇಕರಲ್ಲಿ ಮುಖ ಕಪ್ಪಾಗುವಿಕೆ ಕಂಡು ಬರ್ತಾ ಇದೆ. ಒಂಚೂರು ಸೂರ್ಯನ ಬೆಳಕಿಗೆ ಹೋದರೆ ಸಾಕು ಮುಖ ಒಂಥರ ಕಪ್ಪಾಗ್ಬಿಡುತ್ತೆ ಅಂತ, ಅದಕ್ಕೆ ಟ್ಯಾನಿಂಗ್ ಅಂತ ನಾವು ಹೇಳ್ತೇವೆ. ಸೊ ಆ ಟ್ಯಾನನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ಉಪಾಯವನ್ನು ಇವತ್ತು ನಮಗೆ ಡಾಕ್ಟರ್ ಶ್ವೇತಾ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅವರಿಗೆ ಸ್ವಾಗತವನ್ನು ಹೇಳೋಣ. ವೆಲ್ಕಮ್ ಮೇಡಮ್. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಇಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಸಿಸ್ಟಮ್ ಇದೆ. ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ 1 ಅಥವಾ 2 ದಿವಸದಲ್ಲಿ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ. ವೈದ್ಯರೊಂದಿಗೆ ಚರ್ಚೆ ಮಾಡಿ ಆಹಾರ, ಔಷಧಿ, ಮನೆಮದ್ದು ಇದನ್ನೆಲ್ಲ ನಿಮ್ಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯವಸ್ಥೆಯ ಪ್ರಯೋಜನ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೆಯೇ ಈ ಒಂದು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟ್ರೇ, ಟ್ಯಾನಿಂಗ್, ಈ ಒಂದು ಮುಖ ಕಪ್ಪಾಗುವಿಕೆ, ಸನ್ಬರ್ನ್, ಸೂರ್ಯನ ಬೆಳಕಿಗೆ ಹೋದರೆ ಮುಖ ಕಪ್ಪಾಗ್ಬಿಡುತ್ತೆ. ಸೊ ಆಗ್ಬಿಟ್ಟಿದೆ, ಈಗ ಏನು ಮನೆಮದ್ದು ಮಾಡಬೇಕು? ಹೌದು, ನಮಸ್ತೆ ವೀಕ್ಷಕರಿಗೆಲ್ಲರಿಗೂ. ಟ್ಯಾನ್, ಹೌದು, ಬಿಸಿಲಿನ ಕಿರಣಗಳಿಗೆ ಅಂದರೆ ಬಿಸಿಲಿಗೆ ಹೋದರೆ ಸಾಕು ಮುಖ ಕಪ್ಪಾಗ್ತದೆ ಅಂತ ಹೇಳ್ತಾರೆ. ಸೊ ಇದನ್ನು ಯಾವ ಸನ್ಸ್ಕ್ರೀನ್ ಹಾಕಿದ್ರು ಅಥವಾ ಯಾವ ಕ್ರೀಮ್ ಅಪ್ಲೈ ಮಾಡಿದ್ರು ಬೇಗ ಮುಖ ಕಪ್ಪಾಗ್ತದೆ ಅನ್ನೋದಕ್ಕೆ ನಾವು ಮನೆಯಲ್ಲೇ ಇದನ್ನು ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೇನೆ. ಫಸ್ಟ್ ಹೇಳೋದಾದರೆ ಲೋಳೆಸರ ಜೆಲ್ ಅಂದರೆ ಅಲೋವೆರಾ ಜೆಲ್ಗೆ, ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ಗೆ ಸ್ವಲ್ಪ ಕ್ಯಾರೆಟನ್ನು ರುಬ್ಬಿಟ್ಕೊಂಡು ಅದಕ್ಕೆ ಸ್ವಲ್ಪ ನಿಮಗೆ ಅರಿಶಿಣ ಹಾಗೂ ನಿಂಬೆ ರಸವನ್ನು ಸೇರಿಸಿ ಸ್ವಲ್ಪ ಹುತ್ತದ ಮಣ್ಣಿನೊಂದಿಗೆ ಕಲಸಿ ಅದನ್ನ, ಅಥವಾ ಮುಲ್ತಾನ್ ಮಿಟ್ಟಿ ಯಾವುದಾದ್ರೂ ಆಗ್ಬೋದು, ಅದನ್ನ ಕಲಸಿ ಡೈಲಿ ಅಪ್ಲೈ ಮಾಡೋದ್ರಿಂದ, ಅಂದರೆ ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡು 15 to 20 ಮಿನಿಟ್ಸ್ ಬಿಟ್ಟು ಕಡಲೆ ಹಿಟ್ಟಿನಿಂದ ತೊಳೆಯೋದ್ರಿಂದ ಇಂಥ ಕಪ್ಪಾದಂತಹ ಚರ್ಮವನ್ನು ಸರಿ ಮಾಡ್ಕೊಳ್ಬಹುದು. ಎರಡನೇದಾಗಿ ಹೇಳೋದಾದರೆ, ಹೆಚ್ಚು ಆಂಟಿ ಆಕ್ಸಿಡೆಂಟ್ ಇರುವಂತಹ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹೆಚ್ಚು ಸೇವನೆಯಿಂದ ಕೂಡ ಸೆಲ್ ಡ್ಯಾಮೇಜ್ ಅಂದರೆ ಸೆಲ್ ಅತ್ಯಂತ ಹೆಚ್ಚು ಆಂಟಿ ಆಕ್ಸಿಡೆಂಟ್ ಇರುವಂತಹ 5 ಹಣ್ಣುಗಳ ಎಕ್ಸ್ಟ್ರಾಕ್ಟನ್ನು ಬಳಸಿ ನಾವು ಆಂಟಿಆಕ್ಸ್ 5 ಅಂತ ರೆಡಿ ಮಾಡಿದ್ದೇವೆ. ಆಂಟಿಆಕ್ಸ್ 5, ಸೊ 5 ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ಎಕ್ಸ್ಟ್ರಾಕ್ಟ್ ಇದೆ 10 kg 1 kg ಮಾಡಿರುವಂಥದ್ದು. ಈ ಆಂಟಿಆಕ್ಸ್ 5 ಡೈಲಿ 1 ತೆಗೆದುಕೊಳ್ತಾ ಬಂದರೆ 2 ರಿಂದ 3 ತಿಂಗಳಲ್ಲಿ ನಿಮ್ಮ ಚರ್ಮ ಪಳಪಳ ಹೊಳೆಯುವಂತಾಗತ್ತೆ, ಕಪ್ಪಾದಂತಹ ಕಲೆಗಳು ಹೋಗುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ನಮಗೆ ಸಾಕಷ್ಟು ಸಿಗುತ್ತೆ. ಸೊ ಈ ಒಂದು ಉಪಾಯವನ್ನು ತಾವು ಮಾಡ್ಬೋದು. ಹೇಳಿ ಮನೆ ಮದ್ದು. ಹೌದು, ಅದೇ ರೀತಿ ಹೆಚ್ಚು ಬೆರೀಸ್ಗಳಾಗಿರ್ಬೋದು, ಅತಿ ಹೆಚ್ಚು ತುಳಸಿ, ಪುದೀನ, ಈ ಥರ ಗ್ರೀನ್ ಲೀಫಿ ವೆಜಿಟೇಬಲ್ಸ್ಗಳ ಸೇವನೆಯಿಂದ, ಆಹಾರ ಕ್ರಮಗಳನ್ನ ಸರಿಯಾದ ರೀತಿಯಲ್ಲಿ ತಗೊಳ್ಳೋದ್ರಿಂದ, ಅತಿ ಹೆಚ್ಚು ನೀರು ಕುಡಿಯೋದ್ರಿಂದ, ಅದೇ ರೀತಿ ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಇದಕ್ಕೆ ಬೆಸ್ಟ್ ರೆಮಿಡಿ ಅಂತಂದರೆ ಟ್ಯಾನಿಂಗಿಗೆ ಮನೆಯಲ್ಲೇ 1 ಚಮಚ ಕಡಲೆ ಹಿಟ್ಟು ಪೌಡರ್ಗೆ, ಕಡಲೆ ಹಿಟ್ಟಿಗೆ 1 ಚಮಚದಷ್ಟು ಹೆಸರು ಕಾಳು ಪೌಡರ್ನ ಮಿಕ್ಸ್ ಮಾಡಬೇಕು. ಅದಕ್ಕೆ 2 ರಿಂದ 3 ಸ್ಪೂನಷ್ಟು ಮೊಸರನ್ನ ಹಾಕಿ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಆ ಪ್ಯಾಕ್ನ ಪ್ರತಿನಿತ್ಯ ಫೇಸ್ಗೆ ಹಾಕೋದ್ರಿಂದ ಇಂಥ ಕಪ್ಪು ಚರ್ಮವನ್ನು ನಾವು ಸರಿ ಮಾಡ್ಕೊಳ್ಬಹುದು. ಹಾಗೆ ಚರ್ಮದ ರಕ್ಷಣೆಯನ್ನು ಅದೇ ರೀತಿ ಸೌಂದರ್ಯಯುತವಾಗಿ, ಕಾಂತಿಯುತವಾಗಿ ಕೂಡ ನಾವು ಮನೆಯಲ್ಲೇ ಇದನ್ನು ಮಾಡ್ಕೊಳ್ಬೋದು. ಓಕೆ, ಸೊ ಹಾಗಾದರೆ ಟ್ಯಾನಿಂಗ್ ಆಗುವಂಥದ್ದನ್ನು ತಡೆಗಟ್ಟಲಿಕ್ಕೆ, ಆದಂತಹ ಟ್ಯಾನಿಂಗನ್ನು ಕಡಿಮೆ ಮಾಡಲಿಕ್ಕೆ, ಮುಖ ಕಪ್ಪಾಗಿರೋದನ್ನು ಸರಿ ಮಾಡಲಿಕ್ಕೆ ಈ ಮನೆಮದ್ದುಗಳನ್ನು ಖಂಡಿತವಾಗಿ ಪ್ರಯತ್ನ ಮಾಡಿ. ಜೊತೆಗೆ ನಾನು ಹೇಳಿದ ನನಗೆ ಆಂಟಿಆಕ್ಸ್ 5 ಹಾಗೂ ಸ್ಕಿನ್ ಆ್ಯಂಡ್ ಹೇರ್, ಈ ಮಾತನ್ನು ನೀವು ಪ್ರತಿನಿತ್ಯ 3 ತಿಂಗಳ ಕಾಲ ಒಂದೊಂದು ತೆಗೆದುಕೊಳ್ತಾ ಬಂದಲ್ಲಿ ಖಂಡಿತವಾಗಿ ಚರ್ಮದ ಆರೋಗ್ಯ ಹೆಚ್ಚಾಗುತ್ತೆ. ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯಿರಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟ್ರು ಮನೆಮದ್ದುಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು ಹಾಗೂ ತಮಗೂ ವಂದನೆಗಳು.